ನಮಸ್ಕಾರ ಸ್ನೇಹಿತರೆ. ರಾಜ್ಯದ ಆದರ್ಶ ವಿದ್ಯಾಲಯ ಶಾಲೆಗಳಲ್ಲಿ 2026-27ನೇ ಒಂದು ಶೈಕ್ಷಣಿಕ ವರ್ಷಕ್ಕೆ 6ನೇ ತರಗತಿ ಪ್ರವೇಶಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ಗಾಗಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಪ್ರಕ್ರಿಯೆಯು ಜನವರಿ 23, 2026ರಿಂದ ಪ್ರಾರಂಭ ಆಗಿರುತ್ತದೆ. 25 ಫೆಬ್ರವರಿ 2026 ಕೊನೆಯ ದಿನಾಂಕ ಆಗಿರುತ್ತದೆ. ಈ ಒಂದು ಪ್ರವೇಶ ಪರೀಕ್ಷೆಯು ಮಾರ್ಚ್ 15, 2026ರಂದು ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯಲಿದೆ. ಹಾಲ್ ಟಿಕೆಟ್ಗಳನ್ನು ಮಾರ್ಚ್ 1, 2026ರಿಂದ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆಗೆ ತಮ್ಮ ಅರ್ಹತೆಯನ್ನು ಖಚಿತಪಡಿಸಿಕೊಳ್ಳಲು ನಿಯಮಿತವಾಗಿ ಪರಿಶೀಲನಾ ಸ್ಥಿತಿಯನ್ನು ಪರಿಶೀಲಿಸಬೇಕಾಗಿರುತ್ತದೆ. ಅಂಕಗಳನ್ನು ಏಪ್ರಿಲ್ 10, 2026ರಂದು ರಿಸಲ್ಟ್ ಅನೌನ್ಸ್ ಮಾಡಲಾಗುತ್ತೆ. ಮೊದಲನೇ ಸುತ್ತಿನ ಸೀಟು ಹಂಚಿಕೆ ದಿನಾಂಕ 25 ಏಪ್ರಿಲ್ 2026ರಿಂದ ಪ್ರಾರಂಭ ಆಗುತ್ತೆ. ಆದರ್ಶ ವಿದ್ಯಾಲಯ ಶಾಲೆಯ ಒಂದು 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಲು ಯಾರೆಲ್ಲ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ನೋಡೋದಾದರೆ 2025-26ನೇ ಸಾಲಿನಲ್ಲಿ ಆಯಾ ತಾಲೂಕಿನಲ್ಲಿ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಅದೇ ತಾಲೂಕಿನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆಯಾ ತಾಲೂಕಿನ ಕಾಯಂ ನಿವಾಸಿಗಳ ಮಕ್ಕಳು ಬೇರೆ ತಾಲೂಕು ಅಥವಾ ಜಿಲ್ಲೆ ಅಥವಾ ರಾಜ್ಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರೂ ಸಹ 6ನೇ ತರಗತಿಗೆ ಮೂಲ ತಾಲೂಕಿನಲ್ಲಿ ವ್ಯಾಸಂಗ ಮಾಡಲು ಇಚ್ಛಿಸಿದ್ದಲ್ಲಿ ಮೂಲ ತಾಲೂಕಿನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಆದರ್ಶ ವಿದ್ಯಾಲಯದ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಆಯ್ಕೆ ಪರೀಕ್ಷೆಗೆ 5ನೇ ತರಗತಿಯ ಪಠ್ಯಪುಸ್ತಕ ಆಧರಿಸಿ ಕನ್ನಡ, ಗಣಿತ, ಆಂಗ್ಲ ಭಾಷೆ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ ಈ ಎಲ್ಲ ವಿಷಯಗಳಿಗೆ ತಲಾ 16%, ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಮತ್ತು ಸಾಮಾನ್ಯ ಭೌತಿಕ ಸಾಮರ್ಥ್ಯ ಇವುಗಳಿಗೆ 10% ಕನ್ಸಿಡರ್ ಮಾಡಲಾಗುತ್ತೆ. ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇದರಲ್ಲಿ ಇರ್ತದೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡು ಮೀಡಿಯಮ್ದಲ್ಲಿ ಕ್ವಶನ್ ಪೇಪರ್ ಇರುತ್ತದೆ. ಈ ಒಂದು ಪರೀಕ್ಷೆ ಒಟ್ಟು 100 ಅಂಕಗಳ ಒಂದು ಕ್ವಶನ್ ಪೇಪರ್ ಇದಾಗಿರುತ್ತದೆ. ಒಂದು ಪ್ರಶ್ನೆಗೆ 1 ಅಂಕದಂತೆ ಇರುತ್ತದೆ. ಮತ್ತು ಈ ಒಂದು ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗಾಗಿ ಅರ್ಜಿಯನ್ನು ಸಲ್ಲಿಸುವುದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೊಂದು ವೆಬ್ ಬ್ರೌಸರ್ ಓಪನ್ ಮಾಡಿ. ನಾನೀಗ ಕ್ರೋಮ್ ವೆಬ್ ಬ್ರೌಸರ್ ಓಪನ್ ಮಾಡಿದ್ದೇನೆ. ಸರ್ಚ್ನಲ್ಲಿ vidyavahini.karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ನಿಮಗೆ ಸರ್ಚ್ ರಿಸಲ್ಟ್ಸ್ vidyavahini.karnataka.gov.in ಒಂದು ವಿದ್ಯಾವಾಹಿನಿ ಲಿಂಕ್ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಲಿಂಕ್ಗಳ ಒಂದು ಪೇಜ್ ಬರ್ತದೆ. ಇದರಲ್ಲಿ ಆದರ್ಶ ವಿದ್ಯಾಲಯ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಆದರ್ಶ ವಿದ್ಯಾಲಯ ಮಾದರಿ ಶಾಲೆ ಕರ್ನಾಟಕ ಅಂತ ಬರ್ತದೆ. ಇದರಲ್ಲಿ 2026-27ನೇ ಸಾಲಿಗೆ 6ನೇ ತರಗತಿಗೆ ಪ್ರವೇಶ ಅಂತ ಅದರ ಮುಂದೆ ಒಂದು ಡೌನ್ ಮಾರ್ಕ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಮೆನು ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಸೂಚನೆಗಳ ಒಂದು ಪೇಜ್ ಬರ್ತದೆ. ಇಲ್ಲಿ ಓಪನ್ ಬಟನ್ ಇದೆ, ಕ್ಲಿಕ್ ಮಾಡಿ. ಸೂಚನೆಗಳ ಪೇಜ್ ತೆರೆದುಕೊಳ್ಳುತ್ತದೆ. ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿರುತ್ತಾರೆ. ನೀವು ಕರ್ನಾಟಕ ರಾಜ್ಯದ ಅಧಿಸೂಚಿತ ಶೈಕ್ಷಣಿಕವಾಗಿ ಹಿಂದುಳಿದ ಬ್ಲಾಕ್ಗಳ ನಿವಾಸಿಗಳಾಗಿರುವ ಮತ್ತು ಪ್ರಸ್ತುತ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತದೆ. ಕರ್ನಾಟಕದ ಶೈಕ್ಷಣಿಕವಾಗಿ ಹಿಂದುಳಿದ ಬ್ಲಾಕ್ಗಳ ನಿವಾಸಿಗಳಾಗಿದ್ದು ಪ್ರಸ್ತುತ ಇತರ ಬ್ಲಾಕ್ಗಳು ಅಥವಾ ಇತರ ರಾಜ್ಯದಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಕಂದಾಯ ಇಲಾಖೆಯಿಂದ ನೀಡಲಾದ ಡೊಮೈಸಿಯಲ್ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಲ್ಲಿ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ವಿದ್ಯಾರ್ಥಿ 5ನೇ ತರಗತಿಯನ್ನು ಓದುತ್ತಿರುವ ಶಾಲೆಯ ತಾಲೂಕು ಅಥವಾ ಆದರ್ಶ ಶಾಲೆಯ ತಾಲೂಕು ವಿಭಿನ್ನವಾಗಿದ್ದಲ್ಲಿ ವಾಸಸ್ಥಳ ಅಥವಾ ಡೊಮೈಸಿಯಲ್ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ಕರ್ನಾಟಕ ರಾಜ್ಯಕ್ಕೆ ಸೇರಿದ ಅಭ್ಯರ್ಥಿಯು ಯಾವುದಾದರೂ ಒಂದು ಶಾಲೆಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ತಕ್ಕದ್ದು. ಅರ್ಜಿ ಸಲ್ಲಿಸುವಾಗ ಪೋಷಕರು ತಮ್ಮ ಸ್ವಂತ ಮೊಬೈಲ್ ಸಂಖ್ಯೆಯನ್ನು ಕೊಡಬೇಕಾಗತ್ತೆ. ಏಕೆಂದರೆ ಈ ಒಂದು ಆದರ್ಶ ಶಾಲೆ ಎಲ್ಲ ಒಂದು ಡೀಟೇಲ್ಸ್ಗಳನ್ನು ತಮ್ಮ ಮೊಬೈಲ್ ಸಂಖ್ಯೆಗೆ ಕಾಲಕಾಲಕ್ಕೆ ರವಾನಿಸಲಾಗುತ್ತದೆ. ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಶಾಲೆಯಿಂದ SATS ನಂಬರನ್ನು ತಗೊಂಡಿರಬೇಕು. ಮತ್ತು ಅಪ್ಲೋಡ್ ಮಾಡ್ತಕ್ಕಂತಹ ದಾಖಲೆಗಳಲ್ಲಿ ಸ್ಟೂಡೆಂಟ್ ಇತ್ತೀಚಿನ ಭಾವಚಿತ್ರ, ಅದನ್ನು ಗರಿಷ್ಠ 300 KB, ಅದನ್ನು 300 KB ಅದರ ಒಂದು ಫೈಲ್ ಸೈಜ್ ಇರಬೇಕು. ಮತ್ತು ವಿಶೇಷ ಅಗತ್ಯವಿರುವ ಮಗು ಅಂದರೆ CWSN ಸ್ಟೂಡೆಂಟ್ ಆಗಿದ್ದರೆ CWSN ಸರ್ಟಿಫಿಕೇಟ್ ಕಾಪಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ಜಾತಿ ಮೀಸಲಾತಿಯನ್ನು ಪಡೆಯ ಬಯಸ್ತಕ್ಕಂತಹ ಅಭ್ಯರ್ಥಿಗಳು ಜಾತಿ ಪ್ರಮಾಣ ಪತ್ರದ RD ನಂಬರನ್ನು ಎಂಟ್ರಿ ಮಾಡಬೇಕು. ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಅಧ್ಯಯನದ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಬೇಕು. ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಸಕ್ಷಮ ಪ್ರಾಧಿಕಾರದಿಂದ ವಾಸಸ್ಥಳ ಪ್ರಮಾಣ ಪತ್ರ, ಇದು ಬೇರೆ ಬ್ಲಾಕ್ಗಳಲ್ಲಿ ವಾಸಿಸ್ತಕ್ಕಂತಹ ಅಥವಾ ಅಧ್ಯಯನ ಮಾಡುತ್ತಿದ್ದ ಅಭ್ಯರ್ಥಿಗಳಾಗಿದ್ದರೆ ಅಥವಾ ಹೊರ ರಾಜ್ಯದ ಅಭ್ಯರ್ಥಿಗಳಾಗಿದ್ದರೆ ಅವರು ವಾಸಸ್ಥಳ ಪ್ರಮಾಣ ಪತ್ರ ಡೊಮೈಸಿಯಲ್ ಸರ್ಟಿಫಿಕೇಟ್ನ
ಪ್ರಮಾಣ ಪತ್ರದ ಸಂಖ್ಯೆಯನ್ನು ನಮೂದಿಸಬೇಕಾಗಿರುತ್ತದೆ. ಆನ್ಲೈನ್ನಲ್ಲಿ ಸ್ಪಷ್ಟವಾಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಅಸ್ಪಷ್ಟ ದಾಖಲೆಗಳನ್ನು ರಿಜೆಕ್ಟ್ ಮಾಡಲಾಗತ್ತೆ ಮತ್ತು ಅಪೂರ್ಣ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಅಪ್ಲಿಕೇಶನನ್ನು ಕೂಡ ರಿಜೆಕ್ಟ್ ಮಾಡಲಾಗತ್ತೆ. ಅರ್ಜಿ ಸಲ್ಲಿಸಿದ ನಂತರ ಅಕ್ನಾಲಜ್ಮೆಂಟ್ ಪ್ರಿಂಟ್ ತೆಗೆದಿಟ್ಕೋಬೇಕು ಮತ್ತು ಯಾವುದೇ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ದಲ್ಲಿ ಅದನ್ನು ಕನ್ಸಿಡರ್ ಮಾಡಲಾಗುವುದಿಲ್ಲ. ಅಭ್ಯರ್ಥಿ ಸರಿಯಾದ ವಿವರಗಳನ್ನು ಭರ್ತಿ ಮಾಡಬೇಕು ಮತ್ತು ಅರ್ಜಿ ಸಲ್ಲಿಸಿದ ನಂತರ ವಿದ್ಯಾರ್ಥಿಯು ತಮ್ಮ ಒಂದು ಸ್ವೀಕೃತಿಯನ್ನು ನೋಡಬಹುದು. ಆಮೇಲೆ ಹಾಲ್ ಟಿಕೆಟ್ಗಳನ್ನು ಮಾರ್ಚ್ 1ನೇ ತಾರೀಕಿನಿಂದ ತಮ್ಮ SATS ನಂಬರ್ ನಮೂದಿಸಿ ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತದೆ. ಸೊ ಜನರಲ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದಿಕೊಂಡ ಮೇಲೆ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಸ್ಕ್ವೇರ್ ಬಾಕ್ಸ್ ಇದೆ ಕ್ಲಿಕ್ ಮಾಡಿ, ನಂತರ ಸಲ್ಲಿಸು ಕ್ಲಿಕ್ ಮಾಡಿ, ನಂತರ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು 6th ಸ್ಟ್ಯಾಂಡರ್ಡ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ 2026-27 ಅಂತ ಬರ್ತದೆ. ಇಲ್ಲಿ 5ನೇ ತರಗತಿ ಅಧ್ಯಯನ ಮಾಡಿದ ರಾಜ್ಯ ಬೈ ಡಿಫಾಲ್ಟಾಗಿ ಕರ್ನಾಟಕ ಅಂತ ಬಂದಿದೆ. ಇನ್ನು SATS ನಂಬರ್ನ ಬಾಕ್ಸ್ನಲ್ಲಿ ವಿದ್ಯಾರ್ಥಿ STS ನಂಬರ್ ಹಾಕಿ ಇಲ್ಲಿ ಕೊಟ್ಟಿರೋ ಸೆಕ್ಯೂರಿಟಿ ಕೋಡನ್ನು ಈ ವೈಟ್ ಬಾಕ್ಸ್ನಲ್ಲಿ ಹಾಕಿ ಸಬ್ಮಿಟ್ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡಿ. ನಂತರ ಕನ್ಫರ್ಮ್ ದಿ ಡೀಟೇಲ್ಸ್ ಆಫ್ SATS ಡೇಟಾ ಅಂತ ವಿದ್ಯಾರ್ಥಿ SATS ನಂಬರ್ ಸಬ್ಮಿಟ್ ಮಾಡಿದ ನಂತರ ವಿದ್ಯಾರ್ಥಿಯ ಡೀಟೇಲ್ಸ್ ಎಲ್ಲ SATSನಿಂದ ಆಟೋಪೇಚ್ ಆಗುತ್ತೆ. ಸ್ಟೂಡೆಂಟ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ ನೇಮ್, ಸ್ಕೂಲ್ ಡೀಟೇಲ್ಸ್ ಮತ್ತು ಪ್ರೆಸೆಂಟ್ ಕ್ಲಾಸ್ ಸ್ಟಡಿಂಗ್, ಆಮೇಲೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಎಲ್ಲ ಶೋ ಆಗ್ತಿರುತ್ತೆ. ಈ ಒಂದು ಡೀಟೇಲ್ಸ್ ಸರಿಯಾಗಿದ್ದರೆ ಇಲ್ಲಿ ನೀವು ಸರಿಯಾಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ತಪ್ಪಾಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ತಪ್ಪಾಗಿರ್ತಕ್ಕಂಥ ಅಥವಾ ಇನ್ಕರೆಕ್ಟ್ ಆಗಿರ್ತಕ್ಕಂಥ ಡೀಟೇಲ್ಸನ್ನೆಲ್ಲ ನೀವು ನಿಮ್ಮ ವಿದ್ಯಾರ್ಥಿ ಪ್ರಸ್ತುತ 5ನೇ ತರಗತಿಯಲ್ಲಿ ಓದುತ್ತಿರೋ ಒಂದು ಶಾಲೆಯ ಮುಖ್ಯಸ್ಥರಿಗೆ ಅಥವಾ ಹೆಡ್ ಮಾಸ್ಟರ್ಗೆ ಭೇಟಿಯಾಗಿ SATSನಲ್ಲಿ ಡೀಟೇಲ್ಸ್ಗಳನ್ನೆಲ್ಲ ನೀವು ಕರೆಕ್ಟ್ ಮಾಡಿಸಿ ನಂತರ ಅಪ್ಲೈ ಮಾಡಿ. ಸರಿಯಾಗಿದೆ ಸೆಲೆಕ್ಟ್ ಮಾಡಿಕೊಂಡು ಸಲ್ಲಿಸು ಸಬ್ಮಿಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಬರ್ತಕ್ಕಂಥ ಪೇಜಲ್ಲಿ ನೋಡಬಹುದು SATS ನಂಬರ್, ಸ್ಟೂಡೆಂಟ್ ನೇಮ್ ಮತ್ತು ಜೆಂಡರ್ ಆಟೋಪೇಚ್ ಆಗಿರ್ತದೆ. ಇನ್ನು CWSN ಡೀಟೇಲ್ಸಲ್ಲಿ ಇಲ್ಲಿ ನೋ ಅಂತ ಬಂದಿರುತ್ತದೆ, ವಿಕಲಚೇತನರೇ ಅಂತ. ಒಂದು ವೇಳೆ ಸ್ಟೂಡೆಂಟ್ CWSN ಸ್ಟೂಡೆಂಟ್ ಆಗಿದ್ದರೆ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡ ಮೇಲೆ CWSN ಕಾಪಿಯನ್ನು ನೀವು CWSN ಸರ್ಟಿಫೈಡ್ ಕಾಪಿಯನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ CWSN ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ. ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಮತ್ತು ಅದು ಬೈ ಡಿಫಾಲ್ಟಾಗಿ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ SATSನಿಂದ ಆಟೋಪೇಚ್ ಆಗಿರುತ್ತದೆ. ಇನ್ನು ರಿಸರ್ವೇಷನ್ ಕ್ಯಾಟಗರಿ, ಸೆಲೆಕ್ಟ್ ರಿಸರ್ವೇಷನ್ ಕ್ಯಾಟಗರಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಸರ್ವೇಷನ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಈ ಒಂದು ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಇನ್ನು ಸ್ಟೂಡೆಂಟ್ ಫಾದರ್ ನೇಮ್, ಮದರ್ ನೇಮ್ SATSನಿಂದ ಆಟೋಪೇಚ್ ಆಗಿದೆ. ಅದೇ ರೀತಿ ಅಡ್ರೆಸ್ ಕೂಡ ಪೇಚ್ ಆಗಿದೆ. ಇನ್ನು ಮೊಬೈಲ್ ನಂಬರ್ ಬಾಕ್ಸ್ನಲ್ಲಿ ಮೊಬೈಲ್ ನಂಬರ್ ಟೈಪ್ ಮಾಡಿ. ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಬಾಕ್ಸ್ನಲ್ಲಿ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇನ್ನೊಂದು ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಿ. ಇನ್ನು ವಿದ್ಯಾರ್ಥಿ 5ನೇ ತರಗತಿ ಓದ್ತಿರ್ತಕ್ಕಂಥ ಒಂದು ಶಾಲೆಯ ಡೀಟೇಲ್ಸ್ ಕೂಡ SATSನಿಂದ ಆಟೋಪೇಚ್ ಆಗಿರುತ್ತದೆ. ಆಮೇಲೆ ಪ್ರಸ್ತುತ ಓದುತ್ತಿರುವ ಶಾಲೆಯ ಮುಖ್ಯ ಶಿಕ್ಷಕರ ಮೊಬೈಲ್ ಸಂಖ್ಯೆಯನ್ನು ಈ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನಂತರ ನೀವು ಅರ್ಜಿ ಸಲ್ಲಿಸಲು ಬಯಸುವ ಆದರ್ಶ ಶಾಲೆಯನ್ನು ಆಯ್ಕೆ ಮಾಡಿ ಅಂತ ಇದೆ. ಇಲ್ಲಿ ಜಿಲ್ಲೆ ಮತ್ತು ಬ್ಲಾಕ್ ಬೈ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತದೆ. ಇನ್ನು ಆದರ್ಶ ಸ್ಕೂಲ್ ಅಪ್ಲೈಯಿಂಗ್ ಫಾರ್ ಸೆಲೆಕ್ಟ್ ಸ್ಕೂಲ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆದರ್ಶ ವಿದ್ಯಾಲಯ ಶಾಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ವಸತಿ ಪ್ರಮಾಣ ಪತ್ರ ಸಂಖ್ಯೆ ಅಂತ ಬಂದಿರುತ್ತದೆ. ಇದು ಬೇರೆ ತಾಲೂಕಿನ ವಿದ್ಯಾರ್ಥಿಗಳಾದರೆ ಅವರು ವಸತಿ ಪ್ರಮಾಣ ಪತ್ರದ ಸಂಖ್ಯೆಯನ್ನು ಅಪ್ಲೋಡ್ ಅಲ್ಲಿ ನಮೂದಿಸಬೇಕಾಗುತ್ತದೆ. ಅದೇ ತಾಲೂಕು ಆಗಿದ್ದರೆ ಇದು ಮ್ಯಾಂಡೇಟರಿ ಇರೋದಿಲ್ಲ. ನಂತರ ಇಲ್ಲಿ ಕೊಟ್ಟಿದ್ದಾರೆ ಸೂಚನೆಯನ್ನು. ವಿದ್ಯಾರ್ಥಿ 5ನೇ ತರಗತಿಯನ್ನು ಓದುತ್ತಿರುವ ಶಾಲೆಯ ತಾಲೂಕು ಮತ್ತು ಆದರ್ಶ ಶಾಲೆಯ ತಾಲೂಕು ವಿಭಿನ್ನವಾಗಿದ್ದಲ್ಲಿ ವಾಸಸ್ಥಳ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ಅಂತ ಸೂಚನೆಯನ್ನೇ ಕೊಟ್ಟಿದ್ದಾರೆ. ಇನ್ನು ವಿದ್ಯಾರ್ಥಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಅಪ್ಲೋಡ್ ಮಾಡಿ ಅಂತ ಇದೆ. ಸೊ ಸ್ಟೂಡೆಂಟ್ ಫೋಟೋ ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಮೊಬೈಲ್ನ ಫೈಲ್ ಮ್ಯಾನೇಜರ್ ಅಥವಾ ಗ್ಯಾಲರಿ ಓಪನ್ ಆಗುತ್ತದೆ. ವಿದ್ಯಾರ್ಥಿಯ ಫೋಟೋ ಸೆಲೆಕ್ಟ್ ಮಾಡಿ. ಫೋಟೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಫೋಟೋ ಫೈಲ್ ನೇಮು ಚೂಸ್ ಫೈಲ್ ಪಕ್ಕದಲ್ಲಿ ಬಂದು ಕೂರುತ್ತೆ. ನಂತರ ಅಪ್ಲೋಡ್ ಫೋಟೋ ಅಂತ ಇರ್ತದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಫೋಟೋ ಈ ಒಂದು ಅಪ್ಲೋಡ್ ಆಗಿರ್ತಕ್ಕಂಥ ಫೋಟೋ ಈ ಫೋಟೋ ಬಾಕ್ಸಲ್ಲಿ ಬಂದು ಕೂರುತ್ತದೆ. ನಂತರ ಇಲ್ಲಿ ವ್ಯಾಸಂಗ ಪ್ರಮಾಣ ಪತ್ರ
ಅಪ್ಲೋಡ್ ಮಾಡುವುದು ಅಂತ ಇರ್ತದೆ. ಇದು ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಮಾತ್ರ ಇರುತ್ತದೆ. ನಂತರ ಇಲ್ಲಿ ಡಿಕ್ಲರೇಷನ್ ಇದೆ, ಅದರ ಒಂದು ಸ್ಕ್ವೇರ್ ಬಾಕ್ಸ್ ಇದೆ. ಕ್ಲಿಕ್ ಮಾಡಿದಾಗ ಬ್ಲೂ ಕಲರಲ್ಲಿ ವೈಟ್ ರೈಟ್ ಮಾರ್ಕ್ ಬರುತ್ತದೆ. ನಂತರ ಪ್ರಿವ್ಯೂ ಆಮೇಲೆ ಕ್ಲೋಸ್ ಬಟನ್ಗಳಿವೆ. ನಂತರ ಪ್ರಿವ್ಯೂ ಪೂರ್ವ ವೀಕ್ಷಣೆ ಬಟನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನು ಎಂಟರ್ OTP ಬಾಕ್ಸಲ್ಲಿ ಟೈಪ್ ಮಾಡಿ ಸಲ್ಲಿಸು ಕ್ಲಿಕ್ ಮಾಡಿ. ಮತ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋ ಮೊದಲು ಎಲ್ಲ ವಿಷಯಗಳು ಸರಿಯಾಗಿವೆ ಅಂತಕ್ಕಂಥದ್ದನ್ನು ಖಚಿತಪಡಿಸಿಕೊಳ್ಳಿ. ನಂತರ ಬದಲಾವಣೆಗಳಿಗೆ ಯಾವುದೇ ಅವಕಾಶವಿಲ್ಲ ಅಂತ ಇರ್ತದೆ. ಸೊ ನಾವು ಎಲ್ಲ ಡೀಟೇಲ್ಸನ್ನು ಕನ್ಫರ್ಮ್ ಮಾಡಿಕೊಂಡು ಸರಿಯಾಗಿದ್ದರೆ ಮಾತ್ರ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಬೇಕು. ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ, ಯುವರ್ ಅಪ್ಲಿಕೇಶನ್ ನಂಬರ್ ಈಸ್ ಅಂತ ನಮ್ಮ ಅಪ್ಲಿಕೇಶನ್ ನಂಬರ್ ಒಂದು ಬಂದಿರುತ್ತದೆ ಮತ್ತು ನಮಗೆ SMS ಕೂಡ ಬರ್ತದೆ. ಪ್ರಿಂಟ್ ಎಕ್ನಾಲಜ್ಮೆಂಟ್ ಫಾರ್ ಯುವರ್ ರೆಫರೆನ್ಸ್ ಅಂತ ಇರ್ತದೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಎಕ್ನಾಲಜ್ಮೆಂಟ್ ಪ್ರಿಂಟ್ ಪೇಜ್ ಬರುತ್ತದೆ. ಇಲ್ಲಿ ಪ್ರಿಂಟರ್ ಒಂದು ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಎಕ್ಸೆಲ್ PDF ವರ್ಡ್ ಅಂತ ಇರ್ತದೆ, PDF ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು ಎಕ್ನಾಲಜ್ಮೆಂಟನ್ನು PDF ರೂಪದಲ್ಲಿ ನೀವು ಪ್ರಿಂಟೌಟ್ ಅಥವಾ ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತದೆ. ಇದಿಷ್ಟು 2026-27ನೇ ಸಾಲಿಗೆ ಆದರ್ಶ ವಿದ್ಯಾಲಯ ಶಾಲೆಗಳಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತಕ್ಕಂಥದ್ದನ್ನು ಇಲ್ಲಿಯವರೆಗೆ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.